ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ರಥಸಪ್ತಮಿಯ ಆಚರಣೆ ಅಂತಂದರೆ ಏನು, ಜೊತೆಗೆ ಇವತ್ತಿನ ದಿನದ ವಿಶೇಷತೆ ಹಾಗೂ ಇವತ್ತಿನ ದಿನದ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿದುಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ, ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಜಿ, ಇವತ್ತಿನ ವಿಚಾರದ ಕುರಿತು ಮಾತನಾಡುವ ಮುನ್ನ ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದರೆ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ಎಲ್ಲ ನಮ್ಮ ವೀಕ್ಷಕ ಮಿತ್ರರಿಗೂ, ದೇಶದ ಅನ್ನದಾತರಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯುವ ಪ್ರತಿಯೊಬ್ಬ ಸೈನಿಕರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಲಿ ಅಂಥೇಳಿ ಆ ಜಗದಂಬೆಯ ಅಡಿದಾವರಗಳಿಗೆ ವಂದಿಸುತ್ತಾ, ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಸುದಿನ, ಅದರಲ್ಲೂ ಕೂಡ ಈಗ ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಉತ್ತರಾಯಣೆ, ಮುಖ್ಯವಾಗಿ ಶಿಶಿರ ಋತುವಿನ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಅಂದರೆ ರಥಸಪ್ತಮಿಯ ದಿನ, ವಿಶೇಷವಾಗಿ ಇವತ್ತಿನ ದಿವಸ ರೇವತಿ ನಕ್ಷತ್ರ ಇರ್ತಕ್ಕಂಥದ್ದು, ಭಾನುವಾರ ಬುಧಾದಿತ್ಯ ಯೋಗದಲ್ಲಿ ಸಂಯೋಗದಲ್ಲಿರ್ತಕ್ಕಂಥದ್ದು ರಥಸಪ್ತಮಿ. ಇವತ್ತಿನ ದಿವಸ ವಿಶೇಷವಾಗಿ ಯಾವ ಕರ್ಮಾದಿಗಳಲ್ಲಿ ನಾವು ಸಿಲುಕಿಕೊಂಡು ಎಲ್ಲವನ್ನು ಕೂಡ ಅನುಭವಿಸ್ತಾ ಇರ್ತೀವಿ, ಇದೆಲ್ಲವನ್ನು ಕೂಡ ಗ್ರಹಗಳ ಅಧೀನದಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಪ್ರಪ್ರಥಮವಾಗಿ ಸೂರ್ಯನಾರಾಯಣನ ಉಪಾಸನೆ ಮಾಡೋದರಿಂದ ನಮಗೆ ಅತ್ಯಂತ ಸುಭದ್ರವಾದ ಬದುಕು ನಮಗೆ ಸಿಗ್ತಕ್ಕಂಥದ್ದಾಗಿರುತ್ತೆ, ಅನುಭವ ಮಾತು. ಹಾಗಾಗಿ ಇವತ್ತಿನ ದಿವಸ ಏನು ಮಾಡಬೇಕಪ್ಪ ಅಂದರೆ, ಒಂದು ಗ್ಲಾಸ್ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾವುದಾದ್ರೂ ಶುದ್ಧವಾದ ಒಂದು ಲೋಟ ತಗೊಳ್ಳಿ. ನಿಮ್ಮ ಒಂದು ಪೂರ್ತಿಯಾದಂಥ ಹೂವನ್ನು ಅಂದರೆ ರೆಡ್ ಕಲರ್ ಹೂವನ್ನು ಬಿಡಿಸಿ ಅದರಲ್ಲಿ ಹಾಕ್ಕೊಳ್ಳಿ. ಒಂದು ನಿಂಬೆಹಣ್ಣು ಹಾಕಿ. ಭಗವಂತನಿಗೆ ಸಿಂಧೂರ ಅತ್ಯಂತ ಪ್ರೀತಿಪಾತ್ರವಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಈ ಮುಖ್ಯವಾಗಿ ಕೆಂಪು ಹೂವು, ನಿಂಬೆಹಣ್ಣು ಜೊತೆಗೆ ಸಿಂಧೂರ, ಈ ಮೂರನ್ನು ಹಾಕ್ಕೊಂಡು ಮನೆಯಲ್ಲೆಲ್ಲ ಒಂದು ಪ್ರದಕ್ಷಿಣೆ ಬನ್ನಿ. ನಿಮ್ಮ ಎಲ್ಲ ಮೂಲೆ ಮೂಲೆಯಲ್ಲೂ ಕೂಡ ಒಂದು ಪ್ರದಕ್ಷಿಣೆ ಬಂದು, ನಿಮಗೆ 7 ಬಾರಿ ಮೇಲಿಂದ ಕೆಳಗಡೆ, ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಮೇಲಿಂದ ಕೆಳಭಾಗದಲ್ಲಿ ಹೀಗೆ 7 ಬಾರಿ ಹೀಗೆ ಅದನ್ನು ಇಳಿ ತೆಗೆದು ತಗೊಂಡೋಗಿ ನಿಮ್ಮ ಒಂದು ತಲೆಗಿಂತ ಮುಖ್ಯವಾಗಿ ಒಂದು ಕನಿಷ್ಠ ಒಂದು ಅರ್ಧ ಅಡಿಗಿಂತ ಮೇಲ್ಮುಖದಲ್ಲಿ ತಗೊಂಡೋಗಿ ಯಾವುದಾದ್ರೂ ಹಸಿರು ಗಿಡದ ಮೇಲೆ ಓಂ ಸರ್ವಪಾಪ ವಿಶುದ್ಧಾತ್ಮನೇ ಸೂರ್ಯನಾರಾಯಣಾಯ ನಮಃ, ಓಂ ಸರ್ವಪಾಪ ವಿಶುದ್ಧಾತ್ಮನೇ ಸೂರ್ಯನಾರಾಯಣಾಯ ನಮಃ ಅಂತೇಳಿ ಸೂರ್ಯನನ್ನು ಪ್ರಾರ್ಥನೆ ಮಾಡಿ, ಎಲ್ಲ ಸಂಚಿತ ಕರ್ಮಾದಿಗಳು ಕೂಡ ನಿವೃತ್ತಿಯಾಗಲಿ ಅಂತೇಳಿ ಸೂರ್ಯನನ್ನು ಅನನ್ಯವಾಗಿ ಸೂರ್ಯನ ಬೆಳಕಿನಲ್ಲಿ ನಿಂತು ಈ ಪ್ರಾರ್ಥನೆ ಮಾಡಿ ಕನಿಷ್ಠ 36 ಬಾರಿ ಈ ಮಂತ್ರದ ಒಂದು ಪಠಣೆಯನ್ನು ಮಾಡಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಪ್ರತಿನಿತ್ಯವೂ ಕೂಡ ಇದನ್ನು ಯಾರೆಲ್ಲ ನಿಯಮಿತವಾಗಿ ಅಭ್ಯಾಸದಲ್ಲಿ ಇಟ್ಕೊಳ್ತಾರೆ, ಪ್ರತಿನಿತ್ಯವೂ ನಿಂಬೆಹಣ್ಣು ಹಾಕುವ ಅವಶ್ಯಕತೆ ಇಲ್ಲ, ಕೇವಲ ನೀರನ್ನು ಅರ್ಘ್ಯ ಕೊಟ್ಟರೆ ಸಾಕು. ಆದರೆ ವಿಶುದ್ಧಾತ್ಮನೇ ಸೂರ್ಯನಾರಾಯಣಾಯ ನಮಃ ಅಂತಕ್ಕಂಥ ನಿತ್ಯ ಮಂತ್ರವನ್ನು ಪ್ರಾರ್ಥನೆ ಮಾಡೋದರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮಾಡಿ, ಒಳ್ಳೆಯದಾಗಲಿ. ಸರಿ ಗುರುಜಿ, ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ರಥಸಪ್ತಮಿ ಅಂತ ಹೇಳಿದರೆ ಏನಿದರ ವಿಶೇಷತೆ ಗುರುಗಳೇ? ರಥ ಅಂದರೆ ನಮಗೆಲ್ಲ ಇರ್ತಕ್ಕಂಥ 2 ವೀಲರು, 4 ವೀಲರು ಅಥವಾ 4 ಚಕ್ರ ಅಂತ ನಾವು ಕರಿತೀವಿ. 10 ವೀಲು, 15 ವೀಲು ಅಂತ. ಅಂದರೆ ಭಗವಂತ ಸೃಷ್ಟಿಗೆ ಬ್ರಹ್ಮ ಕಾರಣಕರ್ತನಾದರೆ ಚಲನೆಗೆ ಸೂರ್ಯದೇವನ ಕಾರಣ. ಅವನ ಕಾರಣ ಇಲ್ಲ ಅಂದರೆ ನಾವೆಲ್ಲೂ ಕೂಡ ಚಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಿನಲ್ಲಿ ಪ್ರತಿಯೊಂದು ಕೂಡ ಸೃಷ್ಟಿಯಲ್ಲಿ ಉಗಮ ಆದ ನಂತರದಲ್ಲಿ ಚಲನೆ ಆಗಬೇಕು ಅಂತ ಇಟ್ಕೊಳ್ಳಿ. ಚರವಾದದ್ದು, ಸ್ಥಿರವಾದದ್ದು 2 ವಸ್ತುಗಳು ಭೂಮಿ ಮೇಲೆ ಇರತಕ್ಕಂಥದ್ದಾಗಿರುತ್ತೆ. ಚರ ಅಂದರೆ ಚಲಿಸುವುದು ಅಂತ, ಸ್ಥಿರ ಅಂದರೆ ಒಂದೆಡೆ ಇರತಕ್ಕಂಥದ್ದು. ಆದರೆ ಚರವೂ ಬೆಳೆಯುತ್ತೆ, ಸ್ಥಿರವೂ ಬೆಳೆಯುತ್ತೆ. ಚರವು ಮುಂದೆ ಹೋದರೆ ಸ್ಥಿರವೂ ಮೇಲ್ಮುಖವಾಗಿ ಬೆಳೆಯುತ್ತೆ. ಈಗ ಒಂದು ಮರ ಒಂದೇ ಜಾಗದಲ್ಲಿದ್ದರೂ ಕೂಡ ಸ್ಥಿರ ಅಂತ ಕರಿತೀವಿ. ಅದೇನು ಮಾಡುತ್ತೆ? ಆಕಾಶ ಊರ್ಧ್ವಮುಖವಾಗಿ ಬೆಳೆಯುತ್ತೆ. ಮುಖ್ಯವಾಗಿ ಯಾವುದೂ ಕೂಡ ಈ ಪ್ರಕೃತಿಯ ಮಡಲಲ್ಲಿ ಇರ್ತಕ್ಕಂಥದ್ದು ಗೌಪ್ಯವಾದದ್ದನ್ನು ಮಾತ್ರ ನಾವು ಅದು ಭೂಮಿಯ ಅಧೋಪತಕ್ಕೆ ಹೋಗ್ತಕ್ಕಂಥದ್ದಾಗಿರುತ್ತೆ ಹೊರತು ಭೂಮಿಯ ಮೇಲ್ಭಾಗದಲ್ಲಿ ಬರೋ ಯಾವ ವಸ್ತು ಕೂಡ ಅಧೋಮುಖವಾಗಿ ಕೆಳಮುಖವಾಗಿ ಹೋಗುವುದು ಯಾವುದಿಲ್ಲ. ಯಾಕೆಂದರೆ ಎಲ್ಲವನ್ನು ಕೂಡ ಸೂರ್ಯ ಆಕರ್ಷಣೆ ಮಾಡಿ ಇಟ್ಕೊಂಡಿರ್ತಾನೆ. ಪ್ರತಿಯೊಂದು ಜೀವ ಸಂಕುಲಕ್ಕೂ ಕೂಡ ಸೂರ್ಯನೇ ಪ್ರಧಾನವಾದಂಥ ಆಹಾರ.
ಆಹಾರಯುಕ್ತವಾಗಿ ಎಲ್ಲ ಪದಾರ್ಥಗಳನ್ನು ನಾವು ಸ್ವೀಕರಿಸುವುದರಿಂದಾದಿಯೂ ಮುಖ್ಯವಾಗಿ ಸೂರ್ಯನ ಉಪಾಸನೆ ಇಲ್ಲ ಅಂದರೆ ಬದುಕಿನುದ್ದಕ್ಕೂ ಕೂಡ ನಿಮ್ಮೆಲ್ಲರ ಬದುಕಿನಲ್ಲೂ ಕೂಡ ಯಾವುದೇ ಗ್ರಹಗಳ ಯಾವುದೇ ಸ್ಥಾನದಲ್ಲಿ ದ್ವಾದಶ ಭಾವಗಳಲ್ಲಿ ಎಲ್ಲೇ ಯಾವೇ ಗ್ರಹವಿದ್ದರೂ ಕೂಡ ಸೂರ್ಯನು ಒಬ್ಬೇ ಒಬ್ಬ ರಾಜ ಹುಚ್ಚನಾಗಿದ್ದ ಅಂತ ಇಟ್ಕೊಳ್ಳಿ. ಅವನು ರಾಜ, ಅವನು ಹುಚ್ಚನಾಗಿದ್ದ ಅಂದರೆ ಈ ಜಗತ್ತೆಲ್ಲ ಅವನ ವಶವಾಗುತ್ತೆ. ಹಾಗಾಗಿ ಚಲನೆಗೆ ಕಾರಣೀಭೂತನಾಗಿರ್ತಕ್ಕಂಥವನು ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ವಿತಿಂ ತಮೋರಿಂ ಸರ್ವಪಾಪಾಗ್ನಂ ಪ್ರಣತೋಸ್ಮಿ ದಿವಾಕರಃ ಅಂತೇಳಿ. ಸೂರ್ಯ ಜಪ ಕುಸುಮ ಅಂದರೆ ಒಂದು ಹೂವದಿಂದ ಆದಿಯಾಗಿ ಒಂದು ಬೀಜವನ್ನು ಬಿತ್ತಿದಾಗ ಹೇಗೆ ತನ್ನ ಬದುಕಿನುದ್ದಕ್ಕೂ ಕೂಡ ಬೀಜ ಮರವಾಗಿ ಹೆಮ್ಮರವಾಗಿ ಫಸಲನ್ನು ಕೊಡುತ್ತೋ ಹಾಗೆ ನಮ್ಮ ಬದುಕಿನುದ್ದಕ್ಕೂ ಕೂಡ ಫಸಲು ಬರಬೇಕು ಅಂದರೆ ಸೂರ್ಯನ ಉಪಾಸನೆ ಇರಬೇಕಂತೆ. ಆ ಸೂರ್ಯನ ಉಪಾಸನೆ ಹೇಗೆ ಮಾಡಬೇಕಂತಕ್ಕಂಥದ್ದು ವಿಶೇಷ. ಇದು ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ವಿತಂ. ಅವನು ಕಳಿಂಗ ದೇಶದ ರಾಜನು. ಯಾರು? ಸೂರ್ಯನು, ಕಶ್ಯಪನ ಮಗನು. ಹಾಗಾಗಿ ನಾವು ಇಕ್ಷ್ವಾಕು ವಂಶ, ಈ ರಾಮಚಂದ್ರನು ಕೂಡ ಸೂರ್ಯವಂಶಸ್ಥನೇ. ಕ್ಷತ್ರಿಯ ಅಂತಕ್ಕಂಥ ಗುಣವನ್ನು ಹುಟ್ಟಿದಂಥವನು, ಕ್ಷತ್ರಿಯ ಒಂದು ಧರ್ಮ ಏನಿದೆಯೋ ಅದು ಅಲ್ಲಿಂದ ಬಂದಿರತಕ್ಕಂಥದ್ದು. ಹಾಗಾಗಿ ಭಗವಂತನಾದಂತಹ ಸೂರ್ಯನಾರಾಯಣನನ್ನು ನಾವು ಅನೇಕ ಸಂದರ್ಭಗಳಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಪ್ರಪ್ರಥಮವಾಗೇನು? ಆರೋಗ್ಯದ ಸಮಸ್ಯೆ, ಅಧಿಕಾರದಲ್ಲಿ, ಉದ್ಯೋಗದಲ್ಲಿ ಯಶಸ್ಸು ಸಿಗಬೇಕಾದರೂ ಕೂಡ ನಮಗೆ ಖಂಡಿತವಾಗಿ ಸೂರ್ಯನ ಒಂದು ಅನುಗ್ರಹ ಬೇಕಾಗುತ್ತೆ. ಉದ್ಯೋಗ, ಆರೋಗ್ಯ, ಕಣ್ಣು, ಹೃದಯ. ನಮ್ಮ ಮನುಷ್ಯನಿಗೆ ಕಣ್ಣು ಇಂಪಾರ್ಟೆಂಟು, ಹೃದಯ ಅತ್ಯಮೂಲ್ಯ. ಇವೆರಡಕ್ಕೂ ಕೂಡ, ಅದರಲ್ಲೂ ಕೂಡ ಬಲಗಣ್ಣು ಯಾಕೆಂದರೆ ಎಡಗಣ್ಣಿಗೆ ಚಂದ್ರನ ಕಾರಕನಾದರೆ ಬಲಗಣ್ಣಿಗೆ ಸೂರ್ಯನ ಕಾರಕನಾಗ್ತಾನೆ. ಸೂರ್ಯ ಅಂತಕ್ಕಂಥದ್ದು ಮುಖ್ಯವಾಗಿ ಅವನು ಪೂರ್ವಾಭಿಮುಖಂ ರಕ್ತವರ್ಣಂ ರಕ್ತಗಂಧಂ ರಕ್ತಪುಷ್ಪಂ ರಕ್ತಮಾಲ್ಯಾಂಬರಧರಂ ರಕ್ತಾಶ್ವ ರಕ್ತಛತ್ರ ಧ್ವಜರದ ಪತಾಕಾದು ಶೋಭಿತಂ ಮೇರುಂ ಪ್ರದಕ್ಷಿಣೆ ಕುರ್ವಾಣಂ ಗ್ರಹಮಂಡಲೇ ಪ್ರವಿಷ್ಟಂ ಸಾಂಗಂ ಸಾಯುಧಂ ಸವಾಹನ ಸಶಕ್ತಿ ಸಪುತ್ರ ಸಪೌತ್ರ ಸಪರಿವಾರ ಸಮೇತ ಸರ್ವಾಲಂಕಾರಭೂಷಿತನು. ಯಾರು? ಸೂರ್ಯನಾರಾಯಣನು. ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಅವನು ಕಾಣುವುದೊಂದು ಮುದ್ದೆ ಆಕಾರದಲ್ಲಿ, ಬೆಂಕಿ ಆಕಾರದಲ್ಲಿ ಕಂಡರೂ ಕೂಡ ಅವನು ಪ್ರಾತಃ ಸಮಯದಲ್ಲಿ ಪ್ರಾತಃ ದಿವಾಕರನಾಗಿ ಪ್ರಭಾಕರನಾಗಿ ಸೂರ್ಯನಾರಾಯಣನ ಆಗ್ತಾನೆ. ಮಾಧ್ಯಾಹ್ನಿಕ ಸೂರ್ಯನು. ಪ್ರಾತಃ ಕಾಲದಲ್ಲಿ ನಾವು ಸೂರ್ಯೋದಯಕ್ಕಿಂತ ಮುಂಚೆ ನಾವು ಇನ್ನೊಂದು ಕರಿತೀವಿ. ಏನು ಕರಿತೀವಿ? ಅವನು ಮುಖ್ಯವಾಗಿ ನಾವು ಅವನ ಅರುಣಯುಕ್ತನಾಗಿ ಬರ್ತಾನೆ. ಅವನ ಸೂರ್ಯನ ಸಾರಥಿ ಯಾರಪ್ಪ ಅಂದರೆ ಅರುಣೋದಯ ಸೂರ್ಯೋದಯ ಅಂತಕ್ಕಂಥದ್ದು. ಹಾಗಾಗಿ ಸಪ್ತ ಚಕ್ರಗಳು, ಅವನ ಕುದುರೆಗಳು ಏಕಚಕ್ರದಲ್ಲಿ ಇರ್ತಕ್ಕಂಥವನಾಗ್ತಾನೆ. ನಾನು ಇತ್ತೀಚೆಗೆ ಒಂದು ಇದರಲ್ಲಿ ಮಾತನಾಡ್ತಾ ಇದ್ದೆ. ಹಾಗಾಗಿ ಸೂರ್ಯನ ಉಪಾಸನೆ ಮಾಡೋದ್ರಿಂದ ಏನೆಲ್ಲ ಸಿಗುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಓಕೆ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಇದೀಗ ಸುರೇಶ್ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಸುರೇಶ್. ನಮಸ್ಕಾರ ಸುರೇಶ್, ಧ್ವನಿ ಕೇಳಿಸ್ತಿದ್ಯಾ? ಹಲೋ ಮೇಡಮ್, ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಕೂಡ್ಲಿಗೆ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹಲೋ ಹಲೋ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ಮೇಡಮ್, ನಮ್ಮ ಹೆಸರು ಸುರೇಶ್ ಅಂತ ಹೇಳಿ ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, 1 ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 1 ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಚೂಸ್ ಮಾಡಿ ಸರ್. ಮೇಡಮ್ 30 ಅಂದ್ರೆ 6 ಮೇಡಮ್. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಗುರುಜಿ, ಆರಾಮಿದ್ದೀನಿ ಗುರುಜಿ. ಏನು ನಿಮ್ಮ ಪ್ರಶ್ನೆ ಏನಿದೆ? ಗುರುಜಿ, ನಮ್ಮ ಹುಡುಗಂದು ಸ್ವಲ್ಪ SLC ಗುರುಜಿ. ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಇದೆಯಾ? ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಓದ್ತಾನೆ ಅದು. ಬಟ್ ಆದ್ರೆ ಸ್ವಲ್ಪ ಅದರಲ್ಲಿ ಅವನು ಅದೇ ಸ್ವಲ್ಪ ಮಂದಗತಿ ಅಂತಕ್ಕಂಥದ್ದು ತೋರಿಸ್ತದೆ. ನೀವು ತಿಳಿಸಿದ ಸಂಖ್ಯೆ ಆಧಾರದಲ್ಲಿ ಸ್ವಲ್ಪ ನಿಧಾನ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಆದರೂ ಚಿಂತೆ ಮಾಡುವ ಅಗತ್ಯ ಇಲ್ಲ. ನೀವೇನು ನಿಮ್ಮ ಮನಸ್ಸಿನಲ್ಲಿ ದುಗುಡತೆ ಇದೆ, ಅದಕ್ಕೆ ಭಯಪಡಬೇಕಾದ ಅನಿವಾರ್ಯತೆ ಖಂಡಿತ ಇರೋಲ್ಲ. ಖಂಡಿತ ಅವನು ಪಾಸ್ ಆಗ್ತಾನೆ, ಒಳ್ಳೆ ಮಟ್ಟದಲ್ಲಿ ಪಾಸ್ ಆಗ್ತಕ್ಕಂಥವ್ನು ಆಗ್ತಾನೆ. ಚಿಂತೆ ಮಾಡುವ ಅಗತ್ಯ ಇಲ್ಲ. ನೀವು ಒಂದು ಕೆಲಸ ಮಾಡಿ, ಪ್ರತಿನಿತ್ಯವೂ ಕೂಡ ಓಂ ಶಾರದಾ ಗಣೇಶಾಯ ನಮಃ ಅಂತಕ್ಕಂಥ ಮಂತ್ರವನ್ನು, ಓಂ ಶಾರದಾ ಗಣೇಶಾಯ ನಮಃ, ಈ ಮಂತ್ರನ ಉತ್ತರಾಭಿಮುಖವಾಗಿ ಹಸಿರು ಬಟ್ಟೆ ಮೇಲೆ ಅವರನ್ನು ಕೂರಿಸಿ. ಯಾವುದಾದ್ರು ಬ್ಲೌಸ್ ಪೀಸ್ ಇರುತ್ತೆ ಗೊತ್ತಲ್ವಾ, ಹಸಿರು ಕಲ್ಲರ್ ಬಟ್ಟೆಯನ್ನು ಹಾಕಿ ಅದ್ರ ಮೇಲೆ ಕೂರಿಸಿ ಅವನು ಹುಟ್ಟಿದ ದಿನದಲ್ಲಿ ಪ್ರಾರಂಭವನ್ನು ಮಾಡಬೇಕು. ನೀವು ಇದನ್ನು ಓಂ ಶಾರದಾ ಗಣೇಶಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಒಂದು ವೈಟ್ ಹಾಳೆ, ಯಾಕೆಂದರೆ ಲೈನ್ ಇರಬಾರ್ದು, ಬರೀ ಖಾಲಿ ಹಾಳೆಯಲ್ಲಿ ಒಂದು ಪುಸ್ತಕ ತಗೊಂಡು ಪ್ರತಿನಿತ್ಯ ಕೂಡ ಅದಕ್ಕೆ ಪೂಜೆ ಮಾಡಿ ಗಣಪತಿ ಶಾರದೆಯನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಪ್ರತಿನಿತ್ಯವೂ ಕೂಡ 21 ಸಾರಿ ಆ ಒಂದು ಶಾರದಾ ಗಣೇಶಾಯ ನಮಃ ಅಂತಕ್ಕಂಥ ಮಂತ್ರವನ್ನು ನಿಮ್ಮ ಮಗನ ಕೈಯಲ್ಲಿ ಬರೆಸಿ ಖಂಡಿತ ಒಳ್ಳೆಯದಾಗ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಸುರೇಶ್ ಕರೆ ಮಾಡಿದ್ದಕ್ಕಾಗಿ.
ಗುರುಜಿ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಇವತ್ತಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದ್ರೆ? ದೈವಾಧೀನಂ ಜಗತ್ಸರ್ವಂ ಗ್ರಹಾಧೀನಂತು ಮಾನವ. ನಮ್ಮೆಲ್ಲರ ಬದುಕಿಗೆ ಕಾರಣೀಭೂತರಾಗಿರ್ತಕ್ಕಂಥವರೇ ಗ್ರಹಗಳು. ಹಾಗಾಗಿ ನನ್ನೊಟ್ಟಿಗೆ ಗ್ರಹಗಳನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇವತ್ತಿನ ದಿವಸ ವಿಶೇಷವಾಗಿ ರಥಸಪ್ತಮಿ ಇರೋದರಿಂದ ಸೂರ್ಯನಾರಾಯಣನು ತಮ್ಮೆಲ್ಲರಿಗೂ ಕೂಡ ಆರೋಗ್ಯ ಐಶ್ವರ್ಯಾದಿಗಳನ್ನು ಅನುಗ್ರಹಿಸಲಿ ಅಂತೇಳಿ ಓಂ ಆಸತ್ಯೇನ ರಜಸ ವರ್ತಮಾನೋ ನಿವೇಶನ್ನ ಮೃತಮರ್ತಂಚ ಹಿರಣ್ಯೇನ ಸವಿತಾರತೇನ ದೇವೋ ಯಾತಿ ಭುವನಾ ವಿಪಶ್ಯನ್ ಅಗ್ನಿಂ ದೋತಂ ವೃಣೀಮಹೇ ಭೋತಾರಂ ವಿಶ್ವವೇದಸಂ ಅಸ್ಯ ಯಜ್ಞಸ್ಯ ಸುಕೃತಂ ಕದ್ರುದ್ರಾಯ ಪ್ರಚೇತಸೆ ಮೇಢುಷ್ಟಮಾಯ ತವ್ಯಸೆ ಓಚೇಮಶಂತಮಗಂ ಹೃದಿ ಭಾಸ್ಕರಾಯ ವಿದ್ಮಹೇ ಮಹಾದ್ಯುತಿಕರಾಯ ಧೀಮಹೇ ತನ್ನೋ ಆದಿತ್ಯ ಪ್ರಚೋದಯಾತ್. ಆದಿತ್ಯಾದಿನವಗ್ರಹದೇವತಾಯೈ ನಮಃ. ಓಂ ಆದಿತ್ಯಾದಿನವಗ್ರಹದೇವತಾಯೈ ನಮಃ. ಎಲ್ಲ ಗ್ರಹಗಳ ಪ್ರಾರ್ಥನೆಯೊಂದಿಗೆ ಇವತ್ತಿನ ಮೇಷರಾಶಿಯ ಫಲವನ್ನು ನೋಡಿದಾಗ ಸಕಾರಾತ್ಮಕವಾದಂತಹ ಚಿಂತೆಗಳನ್ನು ಇವತ್ತು ನೀವು ಆ ಸಕಾರಾತ್ಮಕವಾದಂಥ ಚಿಂತೆಯನ್ನು ಮಾಡ್ತಕ್ಕಂಥದ್ರಿಂದ ಇವತ್ತಿನ ದಿವಸ ನಿಮಗೆ ಯೋಗವಾಗ್ತಕ್ಕಂಥದ್ದಾಗಿರುತ್ತೆ. ವೃತ್ತಿರಂಗದಲ್ಲಿ ಸ್ವಲ್ಪ ಒತ್ತಡಗಳು, ಯಾವುದೋ ನಿನ್ನೆ ಕೆಲಸ ಪೆಂಡಿಂಗ್ ಇರ್ತಕ್ಕಂಥದ್ದು, ಇವತ್ತು ಮೇಲಧಿಕಾರಿಗಳಿಂದ ಸ್ವಲ್ಪ ಒತ್ತಡ ಬರ್ತಕ್ಕಂಥದ್ದು, ಈ ರೀತಿಯಾದಂಥ ಸಮಸ್ಯೆ ನಿಮ್ಮನ್ನು ಇವತ್ತಿನ ದಿವಸ ಕಾಡಬಹುದಾಗಿರ್ತಕ್ಕಂಥದ್ದು. ಕುಟುಂಬದ ಸದಸ್ಯರೊಟ್ಟಿಗೆ ಇವತ್ತಿನ ದಿವಸ ಕಾಲವನ್ನು ವ್ಯಯಿಸುವಂತಹ ಸುಸಂದರ್ಭ. ಅದರಲ್ಲೂ ಕೂಡ ಸ್ವಲ್ಪ ಉದರ ಸಂಬಂಧಿತವಾದ, ಹೊಟ್ಟೆ ಸಂಬಂಧಿತವಾದದ್ದು ಅಥವಾ ಬೇನೆ ನಿಮ್ಮ ಏನು ಆ ಒಂದು ಡೈಜೆಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆ ನಿಮ್ಮನ್ನು ಇವತ್ತಿನ ದಿವಸ ಕಾಡಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಓಂ ತ್ರಿಲೋಚನಾಯ ನಮಃ ಅಂತಕ್ಕಂಥ ಸೂರ್ಯನ ಪ್ರಾರ್ಥನೆಯಿಂದ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಜಾಗೃತಿ ಆಗಿರಿ. ಸ್ನೇಹಿತರಂದರೆ ಒಂದು ಮಿತ್ರರು ಅಂತಕ್ಕಂಥದ್ದು, ಬಾಲ್ಯದ ಗೆಳೆಯರನ್ನು ಇವತ್ತಿನ ದಿವಸ ಸಂಧಿಸುವಂಥ ಸುಸಂದರ್ಭ. ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ. ಸ್ವಲ್ಪ ನಿಮ್ಮ ಬಗ್ಗೆ ಅಪಪ್ರಚಾರವನ್ನು ಮಾಡುವಂತಹ ಒಂದು ಹುನ್ನಾರವು ಕೂಡ ನಡೆಯುವಂಥದ್ದಾಗುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ವೃಷಭ ರಾಶಿಯವರು ಇವತ್ತಿನ ದಿವಸ ಓಂ ಸವಿತ್ರೇ ನಮಃ ಅಂತಕ್ಕಂಥ ಸೂರ್ಯನ ಪ್ರಾರ್ಥನೆಯಿಂದ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಧಾರ್ಮಿಕ ಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥದ್ದು, ಅದರಲ್ಲೂ ಕೂಡ ಸ್ವಲ್ಪ ಗಂಟಲು ಸಂಬಂಧಿತವಾದಂಥ ತೊಂದರೆ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದಾಗಿರುತ್ತೆ. ಆದರೆ ಮಿಥುನ ರಾಶಿಯವರು ಇವತ್ತಿನ ದಿವಸ ಜಾಗೃತಿ ವಹಿಸಬೇಕಾಗಿರ್ತಕ್ಕಂಥದ್ದು ಹೂಡಿಕೆಗಳಲ್ಲಿ, ಷೇರು ವ್ಯವಹಾರಾದಿಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಮುಖ್ಯವಾಗಿ ಇವತ್ತಿನ ಯಾವುದಾದ್ರೂ ಒಂದು ನಿರ್ಧಾರವನ್ನು ಸ್ವೀಕರಿಸುವಂಥ ಸುದಿನವಾದದ್ದರಿಂದ ನಿಮ್ಮ ಎಲ್ಲ ಆಲೋಚನೆಗಳನ್ನು ಕೂಡ ಇನ್ನಷ್ಟು ಶುಭವಾಗಿ ಶುಭಪ್ರದವಾಗಿ ಕಾಣಬೇಕಾದರೆ ಓಂ ಸವಿತ್ರನಾರಾಯಣಾಯ ನಮಃ, ಓಂ ಸವಿತ್ರನಾರಾಯಣಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದರಿಂದ ಶುಭವಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಉದಾರ ವ್ಯಕ್ತಿಗಳು, ಯಾರೋ ನೀವು ಅವರನ್ನು ಅಪರಿಮಿತವಾಗಿ ಅವರನ್ನು ನಂಬಿರ್ತೀರಾ, ಅವರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಆಸ್ತಿ ವಿಚಾರಾದಿಗಳಲ್ಲಿ ಲಾಭ ಸಿಗ್ತಕ್ಕಂಥದ್ದಾಗಿರುತ್ತೆ. ಕ್ರೀಡಾಸಕ್ತರಿಗೆ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಅನುಕೂಲಪ್ರದವಾದಂಥ ಶುಭ ದಿವಸ. ಇವತ್ತಿನ ದಿವಸ ಕಟಕ ರಾಶಿಯವರು ವಿಶೇಷವಾಗಿ ಓಂ ಸೂರ್ಯ ನಮಃ ಅಂತಕ್ಕಂಥ ಸೂರ್ಯಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಇದೀಗ ಶ್ರೀನಿವಾಸ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀನಿವಾಸ್. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ KR ಮೈಸೂರು ಜಿಲ್ಲೆ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. 1 ರಿಂದ 30 ಸಂಖ್ಯೆಯ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ ಸರ್. 15 ಮೇಡಮ್. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ಮೇಡಮ್, ನಮ್ಮ ಮಗ ಕಾರ್ ತಗೊಂಡಿದ್ದಾನೆ. ಸ್ವಲ್ಪ ಸಮಸ್ಯೆ ಆಗ್ತದೆ, ಅದಕ್ಕೋಸ್ಕರ ಕೇಳಿದೆ. ನೀವು ಒಂದು ಕೆಲಸ ಮಾಡಿ, ಏನು ಟ್ಯಾಕ್ಸಿ ಓಡಿಸ್ತಾರಾ? ಇಲ್ಲ ಮೇಡಮ್, ಇದು ಗುರುಜಿ ಕಾರು ಗುರುಜಿ. ಹೊಸ ತೊಗೊಂಡಿದ್ದಾರಾ? ಹೌದು ಗುರುಜಿ. ಸಂತೋಷದ ವಿಚಾರ. ಏನಾಗಬೇಕಿತ್ತು? ಅದಕ್ಕೆ ಗುರುಜಿ ಅವ್ರ ಬಗ್ಗೆ ಕೇಳಬೇಕಿತ್ತು ಸ್ವಲ್ಪ. ಅಲ್ಲ, ಕಾರನ್ನು ಸ್ವಂತ ಬಳಕೆಗೆ ತೊಗೊಂಡಿದ್ದಾರಾ ಅಥವಾ ವ್ಯಾಪಾರ ಮಾಡಲಿಕ್ಕೆ, ಅದನ್ನು ಟ್ರಾವೆಲ್ಸ್ ಮಾಡಲಿಕ್ಕೆ ಮಾಡಿದ್ದಾರಾ? ಟ್ರಾವೆಲ್ಸ್ಗೆ ಗುರುಜಿ. ನೀವೊಂದು ಕೆಲಸ ಮಾಡಿ, ಅದನ್ನೇ ನಾನು ಹೇಳಿದ್ದು. ಪಚ್ಚಕರ್ಪೂರ ಬರುತ್ತೆ ಗೊತ್ತಾ? ಹೌದು ಗುರುಜಿ. ಏಲಕ್ಕಿ, ಪಚ್ಚಕರ್ಪೂರ ಮತ್ತು ನಿಮಗೆ ಮುಖ್ಯವಾಗಿ ಪಚ್ಚಕರ್ಪೂರದ ಜೊತೆಗೆ ನಮ್ಮ ಈ ಒಂದು ಚಕ್ಕೆ ಅಂತ ಕರೀತಾರೆ, ಗೊತ್ತಲ್ವಾ ಗುರುಜಿ? ಏಲಕ್ಕಿ, ಚಕ್ಕೆ, ಪಚ್ಚಕರ್ಪೂರ. ಹೌದು ಗುರುಜಿ. ಇದನ್ನು ಪ್ರತಿ ಶುಕ್ರವಾರ ನಿಮ್ಮ ಮಗನಿಗೆ ಹೇಳಿ, ಗುರುವಾರ ಕಾರನ್ನು ತೊಳಿಬಾರ್ದು. ಯಾವುದೇ ಕಾರಣಕ್ಕೂ ಗುರುವಾರ ಯಾವುದೇ ವಾಹನದ ಓಡಿಸುವಂಥವ್ರು ಕೂಡ ಗುರುವಾರದ ದಿವಸ ಕಾರುಗಳನ್ನು, ವಾಹನಗಳನ್ನು ತೊಳಿಬೇಡಿ. ಯಾಕಂದರೆ ಈ ರೀತಿಯಾಗಿ ಅದರಿಂದ ನಮಗೆ ಉತ್ಪತ್ತಿ ಆಗ್ತಾ ಇದೆ, ಹಣಕಾಸು ಅದರಿಂದ ಸಂಪಾದನೆ ಮಾಡ್ತಾ ಇದ್ದೆ ಅಂತಕ್ಕಂಥವರು ಗುರುವಾರದ ದಿವಸ ಯಾವುದೇ ಕಾರಣಕ್ಕೂ ಕಾರನ್ನು ತೊಳಿಬಾರ್ದು.
ಒರೆಸ್ಕೊಳ್ಬೋದಷ್ಟೇ, ನೀರು ಹಾಕಿ ತೊಳಿಬಾರ್ದು. ಟೈರಿಗೆ ಬೇಕಾದರೆ ನೀರು ಹಾಕ್ಕೊಳ್ಳಿ. ಆದರೆ ಶುಕ್ರವಾರದ ದಿವಸ ಪಚ್ಚಕರ್ಪೂರ, ಏಲಕ್ಕಿ ಮತ್ತು ಚಕ್ಕೆ ಈ ಮೂರನ್ನು ಮಿಶ್ರಣ ಮಾಡಿ ಆ ನೀರಲ್ಲಿ ಹಾಕಿ ತೊಳೆದು ಪ್ರಾರ್ಥನೆ ಮಾಡಿ ಲಕ್ಷ್ಮಿಯನ್ನು, ಅಂದರೆ ಆ ಒಂದು ವಾಹನ ಲಕ್ಷ್ಮಿಯನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಆ ವಾಹನದ ಒಳಗಡೆ ಈ ಮೂರನ್ನು ಕೂಡ ಇಟ್ಕೊಳ್ಳೋದ್ರಿಂದ ಧನ ಸಂಪತ್ತು ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ, ಜನಗಳ ಆಕರ್ಷಣೆ ಆಗ್ತಕ್ಕಂಥದ್ದಾಗಿರುತ್ತೆ. ಮಾಡಿ ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಶ್ರೀನಿವಾಸ್ ಕರೆ ಮಾಡಿದ್ದಕ್ಕಾಗಿ. ಇದೀಗ ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ ಮೇಡಮ್. ನಮಸ್ತೆ ಮೇಡಮ್. ಓಕೆ, ನಿಮ್ಮ ಹೆಸರು ತಿಳಿಸಿ. ನನ್ನ ಹೆಸರು ಜಯಶ್ರೀ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹಲೋ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ. ನನ್ನ ಬಗ್ಗೆ ಮೇಡಮ್. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ ತಾಯಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಗುರುಜಿ, ನನ್ಗೆ ಪದೇ ಪದೇ ಆರೋಗ್ಯ ಸಮಸ್ಯೆ ಮತ್ತೆ ಹಣಕಾಸಿನ ಸಮಸ್ಯೆನ ತುಂಬಾ ಆಗಿದೆ ಗುರುಜಿ. ತಾಯಿ ಒಳ್ಳೇದು ಮಾಡ್ತಾಳೆ, ಚಿಂತೆ ಮಾಡೋ ಅಗತ್ಯ ಇಲ್ಲ ತಾಯಿ. ಒಂದು ಕೆಲಸ ಮಾಡಿ, ಯಾವ ಬಾಗಿಲು ನಿಮ್ಮದು ಮನೆ ಬಾಗಿಲು? ಪೂರ್ವಕ್ಕೊಂದಿದೆ, ದಕ್ಷಿಣಕ್ಕೊಂದಿದೆ, ಪಶ್ಚಿಮಕ್ಕೊಂದಿದೆ, ದಕ್ಷಿಣಕ್ಕೊಂದಿದೆ ಗುರುಜಿ. ನೀವು, ನಾನು ಆ ಕಾರಣದಿಂದನೇ ಬಾಗಿಲನ್ನು ಕೇಳದೆ. ಖಂಡಿತ ನಿಮ್ಮ ಪಶ್ಚಿಮದ ದಿಕ್ಕಿನಲ್ಲಿ ನೀವು ಸಂಪಾದನೆ ಮಾಡುವ ಮನಃಶಾಂತಿನೂ ಇಲ್ಲ, ದುಡ್ಡು ಇಲ್ಲ, ಮಾನಸಿಕವಾದಂಥ ಒತ್ತಡಗಳೆಲ್ಲ ಸಿಲುಕೊಂಡಿದ್ದೀರಾ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗಾಗಿ ಆ ಪಶ್ಚಿಮದ ದಿಕ್ಕಿನಲ್ಲಿ ಒಂದು 4 ತುಳಸಿ ಗಿಡಗಳನ್ನು ಬಾಗಿಲದ ಮುಂದೆಗಡೆ ನಿಮ್ಗೆ ಅವಕಾಶ ಇದ್ದರೆ ಪಶ್ಚಿಮಕ್ಕೆ, ಯಾಕೆಂದರೆ ಇದೆಲ್ಲ ಕೂಡ ಹರಿದು ಹೋಗ್ತಾ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಪಶ್ಚಿಮದ ದಿಕ್ಕಿನಲ್ಲಿ 4 ತುಳಸಿ ಗಿಡಗಳನ್ನು ಇಟ್ಟು ಪ್ರತಿ ಬುಧವಾರ ಒಂದು ಸ್ವಲ್ಪ ಹಸಿ ಹಾಲನ್ನು ಹಾಕಿ ಪ್ರಾರ್ಥನೆ ಮಾಡ್ತಾ ಬನ್ನಿ. ಖಂಡಿತ ನಿಮ್ಮ ಸಮಸ್ಯೆ ಪರಿಹಾರ ಆಗ್ತಕ್ಕಂಥದ್ದಾಗಿರುತ್ತೆ. ಭೂದೇವಿಯನ್ನು ಓಂ ಧರಣಿ ಸುತಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಪ್ರಾರ್ಥನೆ ಮಾಡಿ ಮಂಗಳವಾರ ಸುಬ್ರಹ್ಮಣ್ಯನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಓಕೆ, ಧನ್ಯವಾದಗಳು ಜಯಶ್ರೀ ಕರೆ ಮಾಡಿದ್ದಕ್ಕಾಗಿ. ಇದೀಗ ದೇವಮ್ಮ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ದೇವಮ್ಮ. ನಮಸ್ತೆ ಗುರು. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದೇವಪುರಿಂದ. ಸ್ವಲ್ಪ ಜೋರಾಗಿ ಮಾತನಾಡ್ಬೋದಾ? ಗುರುಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ದೇವಮ್ಮ ಅಂತ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ತೆ ಗುರುಗಳು, ಆರಾಮಿ? ತಾಯಿ ಒಳ್ಳೇದು ಮಾಡಲಿ. ಅಮ್ಮ, ಏನು ನಿಮ್ಮ ಪ್ರಶ್ನೆ? ಸ್ವಲ್ಪ ಧ್ವನಿಯನ್ನು ಅಂದರೆ ಜೋರಾಗಿ ಮಾತನಾಡಿ. ಚಲೋ ಮಾತಾಡ್ತಂತ ಕೇಳ್ತದ್ರಿ. ಏನು ಕೇಳಬೇಕಿತ್ತು ನೀವು? ಈ ಬಟ್ಟಿ ವ್ಯಾಪಾರನ ನಡೆಯವಲ್ದು ನೋಡ್ರಿ ಗುರುಜಿ. ನಮ್ದು ಕೆಲಸನೇ ಆಗೋದು, ಬಟ್ಟಿ ಹೊಲಕ್ ಬರೋವನು, ಗಿರಾಕಿಲ್ಲ. ಅಂಗಡಿ ಇಟ್ಟಿದ್ದೀರಾ? ಗುರುಜಿ. ಅಂಗಡಿ ವ್ಯಾಪಾರದ ಸಮಸ್ಯೆ ಇದೆಯಾ? ನೀವು ಶುಕ್ರವಾರ ಒಂದು ಕೆಲಸ ಮಾಡಿ, 18 ಮೆಣಸಿನಕಾಯಿಯನ್ನು ತಗೊಳ್ಳಿ, ಹಸಿ ಮೆಣಸಿನಕಾಯಿ, 18 ಮೆಣಸಿನಕಾಯಿ, ಒಂದು ನಿಂಬೆಹಣ್ಣು, ಆಯಿತಾ? ಕರ್ಪೂರ ಹಚ್ಚಿ ನಿಮ್ಮ ಮನೆಯಿಂದ ಹೊರಭಾಗದಲ್ಲಿ ಹೋಗಿ ಮನೆ ಅಂದರೆ ಅಂಗಡಿಗೆ ಇಳಿ ತೆಗೆದು 4 ದಿಕ್ಕುಗಳಲ್ಲಿ ಇಳಿ ತೆಗಿರಿ. ಅದನ್ನು ತಗೊಂಡೋಗಿ ಯಾವುದಾದ್ರೂ ದಕ್ಷಿಣ ದಿಕ್ಕಿಗೆ, ನಿಮ್ಮ ಮನೆಯ ಅಥವಾ ಅಂಗಡಿಯ ವಾಸಸ್ಥಾನದ ದಕ್ಷಿಣ ದಿಕ್ಕಿಗೆ ತಗೊಂಡೋಗಿ ಆ ಒಂದು ನೀವೇನು ಇಳಿ ತೆಗಿತೀರೋ ಅದನ್ನು ತಗೊಂಡೋಗಿ ಬಿಸಾಕಿ. ಆ ಅಂಗಡಿ ಆಜುಬಾಜಿನಲ್ಲಿ ಈ ಕಡೆ ಆ ಕಡೆ ಪ್ರತಿ ಗುರುವಾರ ಸ್ವಲ್ಪ ಬೆಲ್ಲ ಮತ್ತು ಕಡಲೆ, ಉರಿಗಡಲೆ ಗೊತ್ತಲ್ಲಮ್ಮ, ಈ ಬಾಗಿಲಲ್ಲಿ ಆ ಬಾಗಿಲಲ್ಲಿ ವೀಳ್ಯದೆಲೆಯಲ್ಲಿ ಒಂದು ಚೂರು ಚೂರು ಹಾಕಿಡಿ. ಇದನ್ನು ನಿಯಮಿತವಾಗಿ ಮಾಡ್ತಾ ಬನ್ನಿ. ಪ್ರತಿ ಗುರುವಾರ ಅಂಗಡಿಗೆಲ್ಲ ಸ್ವಲ್ಪ ಧೂಪ ಹಾಕಿ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿ ಈ ಉರಿಗಡಲೆ ಮತ್ತು ಬೆಲ್ಲ ಈ ಬಾಗಿಲಲ್ಲಿ ಆ ಬಾಗಿಲಲ್ಲಿ ಎರಡೂ ಕಡೆ ಸ್ವಲ್ಪ ಸ್ವಲ್ಪ ನಿಮ್ಮ ಶಕ್ತಿಯಾನುಸಾರದಲ್ಲಿ ಅಲ್ಲಿ ಇಟ್ಟು ಪ್ರಾರ್ಥನೆ ಮಾಡ್ತಾ ಬನ್ನಿ. ಖಂಡಿತ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದಗಳು ಓಕೆ, ಧನ್ಯವಾದಗಳು ದೇವಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ, ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸೋದಾದ್ರೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಯಾವುದಾದ್ರೂ ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರಾದಿಗಳನ್ನು ಸ್ವೀಕರಿಸುವ ಮುನ್ನ ಯಾರದಾದರೂ ಸಲಹೆಯನ್ನು ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಸ್ವಲ್ಪ ವಿಶ್ವಾಸಘಾತಕರಿಂದ ದೂರ ಇರಿ. ನಿಮ್ಮ ಮೇಲೆ ಹುನ್ನಾರವನ್ನು ಹೂಡಿ ಏನಾದರೂ ಮಾಡಬಹುದಾಗಿರ್ತಕ್ಕಂಥ ಸಂದರ್ಭ ಇರೋದರಿಂದ ಸ್ವಲ್ಪ ಎಚ್ಚರವಾಗಿರಿ. ಅದರಲ್ಲೂ ಕೂಡ ಸ್ವಲ್ಪ ಪಿತ್ತ ಸಂಬಂಧಿತವಾದಂಥ ತೊಂದರೆ ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಓಂ ಸೂರ್ಯಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಇವತ್ತಿನ ದಿವಸ ಸಿಂಹರಾಶಿಯವರು ಅನನ್ಯವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಾರ್ವಜನಿಕ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಕ್ಕಂಥದ್ದಾಗಿರುತ್ತೆ. ಪತ್ನಿಯಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಗುಪ್ತ ವ್ಯಾಧಿಗಳು ಅಂದರೆ ಶರೀರದಲ್ಲಿರ್ತಕ್ಕಂಥ ಗುಪ್ತ ಸಮಸ್ಯೆಗಳು ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ ಇವತ್ತಿನ ದಿವಸ. ಅದರಲ್ಲೂ ಕೂಡ ಮುಖ್ಯವಾಗಿ ಅತಿಯಾಗಿರ್ತಕ್ಕಂಥ ನಂಬಿಕೆ ಇವತ್ತಿನ ದಿವಸ ನಿಮಗೆ ಮೋಸ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ಓಂ ಸೂರ್ಯನಾರಾಯಣಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಕನ್ಯಾ ರಾಶಿಯವರು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ
ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಎಚ್ಚರ ವಹಿಸಬೇಕಾಗಿರ್ತಕ್ಕಂಥದ್ದು ವಾಹನ ಚಾಲನೆ ಮಾಡಬೇಕಾದ್ರೆ ಸ್ವಲ್ಪ ವಿವಾಹಾದಿ ಕಾರ್ಯಾದಿಗಳಿಗೂ ಕೂಡ ಇವತ್ತಿನ ದಿವಸ ಭೇಟಿ ಕೊಡುವಂಥ ಸುಸಂದರ್ಭ, ಆತ್ಮೀಯರನ್ನು ಭೇಟಿಯಾಗುವಂಥ ಸುಸಂದರ್ಭ, ಸ್ವಲ್ಪ ವಾಹನ ಚಾಲನೆಯಲ್ಲಿ ಎಚ್ಚರವಾಗಿರಬೇಕಾದದ್ದು ಕೂಡ ಇವತ್ತಿನ ದಿವಸ ತುಲಾರಾಶಿಯವರಿಗೆ ಇರಬೇಕಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇವತ್ತಿನ ದಿವಸ ತುಲಾರಾಶಿಯವರು ಓಂ ತೇಜಃ ಪತಯೇ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಉದ್ಯೋಗದಲ್ಲಿ ನಿಮಗೆ ಸವಾಲುಗಳು ಎದುರಾಗಬಹುದು. ದೊಡ್ಡವರು ಅಥವಾ ನಿಮ್ಮ ನೆರವೇರಿದವರು ಅಥವಾ ನಿಮ್ಮ ಸಹಪಾಠಿಗಳೊಟ್ಟಿಗೆ ಏನಾದರೂ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಮನೆಯಲ್ಲಿ ಅತಿಮಿತವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಏನೋ ಕಿರಿಕಿರಿಗಳಾಗ್ತಕ್ಕಂಥದ್ದಾಗಿರುತ್ತೆ. ಏನೋ ನೀವು ಒಂದು ಮಾತನಾಡ್ತಾ ಇರ್ತಾರ, ತಾಯಿ ಏನೋ ಮಾತನಾಡ್ತಾರೆ, ಅಣ್ಣ ಒಂದು ಮಾತನಾಡ್ತಾರೆ, ಗಂಡ ಒಂದು ಮಾತನಾಡ್ತಾರೆ, ಈ ರೀತಿಯಾಗಿ ಮನೆಯಲ್ಲೂ ಕೂಡ ಕಿರಿಕಿರಿಗಳಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ಎಷ್ಟು ತಾಳ್ಮೆ ಮತ್ತು ಶ್ರದ್ಧೆಯಿಂದ ಇದ್ದಾಗ ಖಂಡಿತ ಪ್ರಗತಿ ಸಾಧ್ಯವಾಗುತ್ತೆ. ಇವತ್ತಿನ ದಿವಸ ಓಂ ಸೂರ್ಯನಾರಾಯಣಾಯ ನಮಃ ಅಂತಕ್ಕಂಥ ಮಂತ್ರವನ್ನು ವೃಶ್ಚಿಕ ರಾಶಿಯವರು ನಿರಂತರವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಈ ಕುರಿತಂತೆ ಮಾತನಾಡ್ತಾ ಹೋಗೋಣ. ಇದೀಗ ನೇತ್ರ ಅಂತ ಹೇಳಿ ಕಾಲರ್ ಇದ್ದಾರೆ, ಮಾತನಾಡೋಣ. ನಮಸ್ಕಾರ ನೇತ್ರ. ನಮಸ್ತೆ ನೇತ್ರ, ಧ್ವನಿ ಕೇಳಿಸ್ತಿದೆಯಾ? ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನೇತ್ರ? ವಾಯ್ಸ್ ಕೇಳಿಸ್ತಾ ಇದೆಯಾ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಚಿಕ್ಕಬಳ್ಳಾಪುರ ಇಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಕೇಳಿಸ್ತಿದೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ. ಮೇಡಮ್, ಅಂಗಡಿಗೆ ಕೇಳಬೇಕಿತ್ತು. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಗುರುಜಿ ಚೆನ್ನಾಗಿದ್ದೀವಿ. ಅಮ್ಮ, ಏನು ಅಂಗಡಿ ತಮ್ಮದು? ಬಟ್ಟೆ ಅಂಗಡಿ ಗುರುಜಿ ನಮ್ದು. ಅಂಗಡಿ. ಒಂದು ಕೆಲಸ ಮಾಡಿ, ವ್ಯಾಪಾರ ಚೆನ್ನಾಗಿ ಆಗ್ತಿದೆಯಾ? ವ್ಯಾಪಾರ ಈ ನಡುವೆ ಕಡಿಮೆ ಆಗ್ತಾ ಇದೆ ಗುರುಜಿ. ಶನಿವಾರ 5 ಪಟ್ಟಣ ಏನಂದ್ರೆ 5 ಪಾಕೆಟು ಏನಾದರೂ ನಿಮ್ಗೆ ಶಕ್ತಿಯಾನುಸಾರದಲ್ಲಿ ಪಲಾವು ಆ ಥರ ಮಿಶ್ರಣ, ವೆಜಿಟೇಬಲ್ ಬಾತು, ನಾನ್ ವೆಜ್ ಅಲ್ಲ ವೆಜ್ಜು, ಶನಿವಾರದ ನಿಮ್ಮ ಮನೆಯಲ್ಲಿ ಅಂದರೆ ಅಂಗಡಿಗೆ ತೊಗೊಂಡು ಹೋಗಿ. ನೀವು ಅಂಗಡಿಗೆ ಹೋಗ್ಬೇಕಾದ್ರೆ ಅಂಗಡಿಗೆ ತೊಗೊಂಡು ಹೋಗೋದು 5 ಪಾಕೆಟ್ ತೊಗೊಂಡು ಹೋಗಿ. 5 ಪಾಕೆಟನ್ನು ತೊಗೊಂಡು ಹೋಗಿ. ಅಮ್ಮ ಏನು ಗುರುಜಿ? ಅಮ್ಮ, ಹೋಟ್ಲಲ್ಲಿ ಪಲಾವು ಈ ಥರ ವೆಜಿಟೇಬಲ್ ಬಾತು ಈ ಥರ ಸಿಗುತ್ತೆ ಗೊತ್ತಲ್ವಾ? ಟೊಮೆಟೊ ಬಾತು, ವೆಜಿಟೇಬಲ್ ಬಾತು ಇರುತ್ತೆ. ಈ ಥರದ್ದು 5 ಪಟ್ಟಣವನ್ನು ತೊಗೊಂಡೋಗಿ, 5 ಪಾಕೆಟು ಅಂಗಡಿಯಲ್ಲಿ ಇಟ್ಟು, ಅನನ್ಯವಾಗಿ ಒಂದು ಹಾಫ್ ಅನ್ ಅವರ್ ಅಂಗಡಿಯಲ್ಲಿ ಇಟ್ಟು, ನೀವು ಎಲ್ಲಾದರೂ ಈ ಆಶ್ರಿತರಿಗೆ ಬೇಕಾದವ್ರಿಗೆ ಆಹಾರವನ್ನು ಶನಿವಾರ ನಿಯಮಿತವಾಗಿ ಆ ಒಂದು ಆಹಾರವನ್ನು ವಿತರಿಸುವಂಥ ಕೆಲಸ ಮಾಡಿ, ಕುಲದೇವರನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಪ್ರತಿ ಶುಕ್ರವಾರ ನಿಮ್ಮ ಬಟ್ಟೆ ಅಂಗಡಿಯಲ್ಲಿ ಯಾವುದಾದ್ರೂ ಒಂದು ಬಟ್ಟೆ, ನೀವು ಆ ಬಟ್ಟೆಯನ್ನು ತೆಗೆದು ಒಂದು ಜಾಗದಲ್ಲಿಟ್ಟು ಆ ಬಟ್ಟೆಯನ್ನು ಎಲ್ಲಾದರೂ ಆಶ್ರಮಗಳಿಗೆ, ಅನಾಥಾಶ್ರಮಗಳಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿ, ಖಂಡಿತ ನಿಮ್ಮ ವ್ಯಾಪಾರದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗುತ್ತೆ. ಶುಭವಾಗಲಿ ತಾಯಿ. ಓಕೆ, ಧನ್ಯವಾದಗಳು ನೇತ್ರ, ಕಾರ್ಯ ಮಾಡಿದ್ದಕ್ಕಾಗಿ. ಗುರುಜಿ, ವೃಶ್ಚಿಕ ರಾಶಿಯ ಕುರಿತಂತೆ ತಿಳಿಸ್ಕೊಡ್ತಾ ಇದ್ರಿ. ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸೋದಾದ್ರೆ ಮುಂದಿನ ರಾಶಿ ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ಥಿರಾಸ್ತಿಗಳಿಂದ ಲಾಭ ಸಿಗ್ತಕ್ಕಂಥದ್ದಾಗಿರುತ್ತೆ. ಷೇರು ವ್ಯವಹಾರದಲ್ಲೂ ಕೂಡ ಲಾಭ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ಓಂ ಸವಿತ್ರೇ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಅಪವಾದಗಳನ್ನು ನೀವು ಇವತ್ತು ನೋಡಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ನಿರಾಶೆ ಅಂತಕ್ಕಂಥದ್ದು ನಿಮ್ಮನ್ನು ಕಾಡ್ತಕ್ಕಂಥದ್ದಾಗಿರುತ್ತೆ. ಮಧ್ಯವರ್ತಿಗಳಿಂದ ಸ್ವಲ್ಪ ಮೋಸ ಹೋಗ್ತಕ್ಕಂಥದ್ದಾಗಿರುತ್ತೆ. ವಾಹನ ಚಾಲನೆಯಲ್ಲಿ ಸ್ವಲ್ಪ ಇವತ್ತಿನ ದಿವಸ ಎಚ್ಚರವಾಗಿರಬೇಕು. ಅದರಲ್ಲೂ ಕೂಡ ವಾಹನವನ್ನು ಖರೀದಿ ಮಾಡಬೇಕಂತಕ್ಕಂಥ ಮನಸ್ಥಿತಿ ಇದ್ದಂಥವ್ರು ಇವತ್ತಿನ ದಿವಸ ಅದರೊಟ್ಟಿಗೆ ಪ್ರಾರಂಭಿಸಿದಾಗ ಖಂಡಿತ ಶುಭವಾಗುತ್ತೆ. ಓಂ ಭಾನುವೇ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಅತ್ಯಾಪ್ತ ಸ್ನೇಹಿತರಿಂದ ಮೋಸ ಹೋಗುವಂತಹ ಸಂದರ್ಭ ಇರತಕ್ಕಂಥದ್ದಾಗಿರುತ್ತೆ. ಆದಾಯದಲ್ಲಿ ಲಾಭ ಆಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ಸುಖವಾಗ್ತಕ್ಕಂಥದ್ದಾಗಿರುತ್ತೆ. ಶುಭ ಕಾರ್ಯಗಳಿಗೆ ಚಾಲನೆ ಕೊಡ್ತಕ್ಕಂಥದ್ದಾಗಿರುತ್ತೆ ಕುಂಭರಾಶಿಯವರು. ಆದರೆ ಇವತ್ತಿನ ದಿವಸ ಸೂರ್ಯನಾರಾಯಣನ ಪ್ರಾರ್ಥನೆಯೊಟ್ಟಿಗೆ ಓಂ ಸರ್ವಪಾಪ ವಿಮೋಚನಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಕುಂಭರಾಶಿಯವರು ಪ್ರಾರ್ಥನೆ ಮಾಡೋದ್ರಿಂದ ಶುಭವಾಗುತ್ತೆ. ಕೊನೆಯ ರಾಶಿ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಏರ್ಪೇರುಗಳಾಗ್ತಕ್ಕಂಥದ್ದಾಗಿರುತ್ತೆ. ವಿರಸಗಳು ಬರ್ತಕ್ಕಂಥದ್ದು, ಗಂಡ ಹೆಂಡತಿಯರ ಮಧ್ಯದಲ್ಲಿ, ಮಕ್ಕಳ ಮಧ್ಯದಲ್ಲಿ, ಕೌಟುಂಬಿಕ ವಿಚಾರಾದಿಗಳಲ್ಲಿ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಇವತ್ತಿನ ದಿವಸ ಮುಖ್ಯವಾಗಿ ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಒಬ್ಬರೊಟ್ಟಿಗೆ ಸಮಾಲೋಚಿಸಿ
ಮುಂದುವರಿಯತಕ್ಕಂಥದ್ದು ಶುಭ. ಡಾಕ್ಟರ್ಸ್ಗೆ ಇವತ್ತಿನ ದಿವಸ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಆತ್ಮೀಯರ ಸಮಾಗಮನವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸ್ವಲ್ಪ ವೈವಾಹಿಕ ವಿಚಾರಾದಿಗಳಲ್ಲಿ ತೊಂದರೆ ಇರೋದರಿಂದ ಇವತ್ತಿನ ದಿವಸ ಓಂ ಸೂರ್ಯನಾರಾಯಣಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಖಂಡಿತವಾಗಿ ಮೀನರಾಶಿಯವರೆಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮಾಡಿ ಒಳ್ಳೆಯದಾಗಲಿ. ಸರಿ ಗುರುಜಿ, ಇನ್ನು ಸೂರ್ಯನ ಆರಾಧನೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ರಿ. ಹಾಗಾಗಿ ಸೂರ್ಯನ ಆರಾಧನೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಗುರುಗಳೇ? ಮುಖ್ಯವಾಗಿ ಸೂರ್ಯನಿಗೆ ಪ್ರತಿನಿತ್ಯವೂ ಕೂಡ ನಮಸ್ಕಾರ ಪ್ರಿಯೋ ಭಾನುಹು ಅಂತೇಳಿ ಸೂರ್ಯನಿಗೆ ಬೆಳಗ್ಗೆ ಎದ್ದು, ಯಾಕಂದರೆ ನಮ್ಮ ಪೂರ್ವಜರು ಒಂದು ಅಪರಿಮಿತವಾದಂಥ ಒಂದು ಇದನ್ನು ನಮಗೆ ಕಲಿಸ್ಕೊಟ್ಟಿದ್ದಾರೆ. ಬೆಳಗ್ಗೆ ಎದ್ದು ನೀವು ಏನು ಮುಖ ತೊಳಿತಿರೋ, ಕೈ ತೊಳಿತಿರೋ, ಕಾಲು ತೊಳಿತಿರೋ, ನಿತ್ಯಕರ್ಮಗಳನ್ನು ಮಾಡ್ತಿರೋ ಬಿಡ್ತಿರೋ, ಸೂರ್ಯನಿಗೆ ಯಾವ ಅಭೇದಗಳು ಇಲ್ಲ. ಯಾಕೆಂದರೆ ಪ್ರಕೃತಿಯ ಮಡಲಲ್ಲಿದ್ದಂಥವನು, ತನ್ನ ಎಲ್ಲ ಪ್ರಕೃತಿಯನ್ನು ತನ್ನ ಸ್ವಾಧೀನದಲ್ಲಿ ಇಟ್ಕೊಂಡಿದ್ದಂಥವನು. ಬೆಳಗ್ಗೆ ಎದ್ದು ಸೂರ್ಯ ಕಾಣಲಿಲ್ಲ ಅಂದರೂ ಭಾವನಾತ್ಮಕವಾಗಿ ಸೂರ್ಯನನ್ನು ಪ್ರಾರ್ಥನೆ ಮಾಡೋದ್ರಿಂದ ಓಂ ಸೂರ್ಯಾಯ ನಮಃ ಸವಿತ್ರೇ ನಮಃ ಭಾನುವೇ ನಮಃ, ಸೂರ್ಯಾಯ ನಮಃ ಸವಿತ್ರೇ ನಮಃ ಭಾನುವೇ ನಮಃ, ಈ 3 ಪದಗಳು. ಯಾಕೆಂದರೆ ಪ್ರಾತಃ ಮಧ್ಯಾಹ್ನ ಸಾಯಂ ಸಂಧ್ಯಾ ಅಂತಕ್ಕಂಥದ್ದು ಈ ಉಚ್ಚಾರವನ್ನು ಪ್ರತಿನಿತ್ಯವೂ ಸೂರ್ಯನನ್ನು ಮಾಡಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಒಂದು. ಎರಡನೇದಾಗಿ ಸಾಧ್ಯವಾದಷ್ಟು ಪಿತೃದೋಷಾದಿಗಳಿಗೆ ಕಾರಣೀಕರ್ತನಾಗಿರ್ತಕ್ಕಂಥನು ಸೂರ್ಯನಾರಾಯಣನಾಗಿರೋದ್ರಿಂದ ಎಲ್ಲಾದರೂ ಸಮುದ್ರ ಸ್ನಾನಗಳನ್ನು ಒಂದೊಮ್ಮೆ ಮಾಡ್ತಾ ಬನ್ನಿ. ಕುಟುಂಬದವರೊಟ್ಟಿಗೆ ಹೋಗಿ ನೀವೇನು ಬೇಕಾದರೂ ಮಾಡಿ, ಸಮುದ್ರ ದಡಕ್ಕೆ ಹೋದಾಗ ಸಮುದ್ರ ಸ್ನಾನವನ್ನು ಮಾತ್ರ ಮರಿಬೇಡಿ. ಒಂದು. ಭಾನುವಾರ ಸ್ವಲ್ಪ ಉಪ್ಪನ್ನು ಹಾಕಿ ಸ್ನಾನ ಮಾಡ್ತಾ ಬನ್ನಿ. ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಸುಸಂದರ್ಭದಲ್ಲಿ ಹರಿಯುವ ನೀರಿನಲ್ಲಿ ಸ್ನಾನ ಮಾಡಿದ್ರೆ, ಈ ರಥಸಪ್ತಮಿಯ ದಿವಸ ಹರಿಯುವ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ನಮ್ಗೆ ಹರಿಯೋ ನೀರು ಇಲ್ಲ, ಹಾಗಾಗಿ ಮೇಲಿನಿಂದ ಹರಿಸುವ ಹಾಗೆ ನೀವು ಭಾವನಾತ್ಮಕವಾಗಿ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೆಂಪು ಹೂವನ್ನು ಸ್ವಲ್ಪ ಅದರಲ್ಲಿ ಹಾಕಿ ಪಚ್ಚಕರ್ಪೂರ ಮತ್ತು ಸಿಂಧೂರವನ್ನು ಸ್ವಲ್ಪ ಹಾಕಿ ಸ್ನಾನ ಮಾಡಿ. ಅದರಲ್ಲೂ ಕೂಡ ಸಪ್ತ ಮಹಾಸಪ್ತ ಸಪ್ತದ್ವೀಪವ ಸುಂದರ ಸಪ್ತಾರ್ಕ ಪರ್ಣಮಾದಾಯ ಸಪ್ತಮೇ ರಥಸಪ್ತಮಿ ಅಂತೇಳಿ ಆ ರಥಸಪ್ತಮಿಯ ದಿವಸ 7 ಅರ್ಕ ಎಲೆ, ಅಂದರೆ ನಾವು ಎಕ್ಕದ ಹೂವು ಎಲೆಯನ್ನು ತಲೆ ಮೇಲೆ, ಭುಜದ ಮೇಲೆ, ತೊಡೆಯ ಮೇಲೆ, ಪಾದಗಳ ಮೇಲೆ 7 ಎಲೆಗಳನ್ನು ಇಟ್ಟು ಇವತ್ತಿನ ದಿವಸ ಎಲ್ಲೋ ನಾವು ನದಿಯಲ್ಲಿ ಸ್ನಾನವನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಆ ಮನಸ್ಥಿತಿಯಲ್ಲಿ ಸ್ನಾನವನ್ನು ಮಾಡಿ ಸೂರ್ಯನಾರಾಯಣನನ್ನು ಹೊರಗಡೆ ಬಂದು ಪ್ರಾರ್ಥನೆ ಮಾಡೋದ್ರಿಂದ ಆರೋಗ್ಯಕ್ಕೆ ಪ್ರದಾತನಾಗಿರ್ತಕ್ಕಂಥವನು. ನಮಗೆ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಹೃದಯ ಚೆನ್ನಾಗಿರಬೇಕು. ಹೃದಯ ಚೆನ್ನಾಗಿಲ್ಲ ಅಂದರೆ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಹೃದಯ ಸಂಬಂಧಿತವಾದಂಥ ತೊಂದರೆಗಳು ಕೂಡ ಸೂರ್ಯನಿಂದ ಬರೋದರಿಂದ ಸೂರ್ಯನಾರಾಯಣನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಇನ್ನು ಸಾಕಷ್ಟು ವಿಚಾರವನ್ನು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರವ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನದ ವಿಶೇಷತೆ ಜೊತೆಗೆ ರಥಸಪ್ತಮಿಯ ವಿಶೇಷತೆಯ ಕುರಿತಂತೆ ಗುರೂಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.